ಶ್ರೀ 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 ಮಾಂಧಾತ ಯುವರಾಜ ಪಟ್ಟಾಭಿಷೇಕ ಕರಿಷ್ಯೆ. ಯುವರಾಜರಿಗೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಮುದ್ರಿಕೆಯನ್ನು ಬೇರೆ ಧರಿಸಬೇಕು. ಕಿರೀಟ ಧಾರಣೆ ಆಗಬೇಕು. ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡು. ರೋಡ್ ಬಿಡ. ओंकारिणी बदाचायिनी ओंकारिणी बदाचायिनी मम प्रेमावासिनी आनंदमायिनी ಸ್ವಾಮಿ, ಏಕೆ ಮೌನದಿಂದಿರುವಿರಿ ಸ್ವಾಮಿ? ಭಕ್ತ ಜನ ಸಂಪಾಲಕನಾದ ನೀವು ಹೀಗೆ ಮೌನದಿಂದಿರಲು ಕಾರಣವೇನು? ನಿಮ್ಮ ಈ ಮೌನದಿಂದ ಈ ಮಾನಿನ್ಯಮನು ತಳಮಳಗೊಂಡಿದೆ. ಕಣ್ತೆರೆದು ಲೋಕಕ್ಕೆ ಸನ್ಮಂಗಳ ಉಂಟು ಮಾಡಿ ಸ್ವಾಮಿ. ದೇವಿ, ನನ್ನ ತಪೋಭಂಗಕ್ಕೆ ಕಾರಣವೇನು ದೇವಿ? ಯಾವ ಮಹತ್ ಕಾರ್ಯಕ್ಕಾಗಿ ಸುರುಕುಲವೇ ಸಂಪತ್ಭರಿತವಾಗಿರುವಲ್ಲಿ ಇಂದಿನ ಅಶಾಂತಿಯ ಕಾರಣವೇನು ದೇವಿ? ಸ್ವಾಮಿ, ಮಹಾಮಹಿಮ ಮುಕ್ಕಣ್ಣನಾದ ನಿಮಗರಿವಿಲ್ಲದ ವಿಷಯವು ಯಾವುದಿರುವುದು ಸ್ವಾಮಿ? ವಿಧಿನಿಧಿಯರ ಕೋಪದಿಂದ ಮನುಕುಲಕ್ಕೆ ತೊಂದರೆಯಾಗುವುದೆಂದು ಭಾಸವಾಗುತ್ತಿದೆ ಸ್ವಾಮಿ. ದೇವಿ, ಸ್ವಾಮಿ,
ನಲವೇರಿ ಬಾ ಪ್ರಿಯಾ ನಲಿದಾಡುವ ಇನಿಯನ ಮನದಲ್ಲಿ ನಲವೇರಿ ಬಾ ನಲಿದಾಡು ಬಾ ಇನ್ನೆಯಳೆ ಮನದೊಳು ಕರುಗಳು ಇನ್ನೆಯಳೆ ಮನದೊಳು ಕರುಗಳು ಎನ್ನುತ್ತ ನಲವೇರಿ ಬಾ ಶಕ್ತಿಯು ನೀನೆ ಈಶನು ನಾನೇ ಸಕಲ ಚರಾಚರ ಜೀವವು ನಾನೇ ಸಕಲ ಚರಾಚರ ಜೀವವು ನಾನೇ ಮಣಿಯುತ ಭುವನದಿ ಕಲುಗಲು ತಣ್ಣೆಯುತ ಭುವನದಿ ಕಲುಗಲು ತನೆಯುತ ಭುವನದಿ ಗಲುಗಲು ಎನ್ನುತ್ತ ನಲವೇರಿ ಬಾ ನಲಿದಾಡು ಬಾ ಇಳೆಯಳೆ ಮನದೊಳು ಕರುಗಳು ಎನ್ನುತ್ತ ಇಳೆಯಳೆ ಮನದೊಳು ಕರುಗಳು ಎನ್ನುತ್ತ ನಲವೇರಿ ಬಾ ಜಯ
ಬಾಣಿ ಮನೆಯುತ ಧ್ಯಾನಿಸಿ ನಿನಗಾಗಿ ಕೂಡಿದೆ ಮನೆಯುತ ಧ್ಯಾನಿಸಿ ನಿನಗಾಗಿ ಕೂಡಿದೆ ತಳಿಯುತ ಭುವನದಿ ಕಲುಗಲು ತಳಿಯುತ ಭುವನದಿ ಕಲುಗಲು ತಳಿಯುತ ಭುವನದಿ ಕಲುಗಲು ನಳೆರಿ ಬಾ ನಲಿದಾಡು ಬಾ ಇನೆಯಲೆ ಮನಗೊಳ್ಳೆ ಕಲುಗಲು ಇನೆಯಲೆ ಮನಗೊಳ್ಳೆ ಕಲುಗಲು ನಳೆರಿ ಬಾ. ದೇವಿ ಅದೋ ನೋಡು ರವಿಸುತ ಶನಿದೇವ ಮಹಾಲಕ್ಷ್ಮಿಯು ಕೈಲಾಸಕ್ಕೆ ಬರ್ತಿರುವರು. ಸುವರ್ಣ ಲೇಪಿತನಾಗಿ ಓಂಕಾರನಾದಮಯನಾಗಿ ಅತಿ ಉನ್ನತವಾದ ಕೈಲಾಸ ಶಿಖರದ ಮೇಲ್ಕುಳಿತು ಸಪ್ತ ಋಷಿಗಳ ಸೇವಿತ ನನ್ನ ಆರಾಧ್ಯ ದೈವ ಕಾಲಭೈರವನಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಬಾ ಸೂರ್ಯಪುತ್ರ ಬಾ. ಉಮಾಪತಿಗೆ ಬಾ ಮಹಾಲಕ್ಷ್ಮಿ ಬಾ. ಇದೇನಿದು ವಿಧಿ ನಿಧಿಯರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರಲು ಕಾರಣವೇನು? ಪರಮೇಶ್ವರ, ನಾನಿಲ್ಲಿಗೆ ಒಂದು ನ್ಯಾಯ ತೀರ್ಮಾನವನ್ನು ಬಯಸಿ ಬಂದಿರುವೆನು. ಶನಿದೇವ, ಪ್ರಶ್ನೆ ಹೇಳದೆ ಉತ್ತರವನ್ನು ಹುಡುಕುತ್ತಿರುವೆಯಲ್ಲ, ಪ್ರಶ್ನೆ ಏನೆಂದು ಹೇಳಿದರೆ ಉತ್ತರಿಸಬಹುದು. ತಿಳಿಸುತ್ತೇನೆ ತ್ರಿನೇತ್ರ. ಧರ್ಮವನ್ನು ಧಿಕ್ಕರಿಸಿದವರಿಗೆ ವಕ್ಕರಿಸಿ ಸದಾ ನಿನ್ನ ಸತ್ಸಂಗವನ್ನೇ ಉಂಟು ಮಾಡುವ ನಾನೆಚ್ಚೋ, ಅಥವಾ ನಾನು ನನ್ನದು ನನ್ನಿಂದಲೇ ಎನ್ನುವ ದುರಹಂಕಾರದಿಂದ ಶ್ರೀಹರಿಯ ವಕ್ಷಸ್ಥಳವನ್ನೇ ತೆಗೆಸಿ ದುರಹಂಕಾರದ ಸಾತ್ವಿಕತೆಗಾಗಿ ಕೈಲಾಸಕ್ಕೆ ಬಂದಿರುವ ಈ ಮಹಾಲಕ್ಷ್ಮಿ ಹೆಚ್ಚು. ಹೇಳು ಪರಮೇಶ್ವರ, ಹೇಳು ಜಗದೀಶ್ವರ, ಹೇಳು, ನೀನೇ ಹೇಳು. ಅಷ್ಟದಿಕ್ ಲಕ್ಷ್ಮಿಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಕ್ರೂರ ದೃಷ್ಟಿಯಿಂದ ಬಡಮಾನವರನ್ನು ಕಾಡಿಸುವ ಈ ಶನಿ ಹೇಳು ಪರಮೇಶ್ವರ. ಹಬ್ಬಬ್ಬ ಶನಿ, ನಿನ್ನನ್ನು ಮರೆಯಲು ಸಾಧ್ಯವೇ? ನನ್ನಿಂದಲೇ ಸರ್ವ ಜೀವಿಗಳನ್ನು ಹಿಡಿದು ಕಾಡು ಹೊರವನ್ನು ಪಡೆದು ನನ್ನ ಮೇಲೆ ಪ್ರಯೋಗಿಸಿ ಒಂದು ದಿನವೆಲ್ಲ ಕೈಲಾಸದಲ್ಲಿ ಕೂರುವಂತೆ ಮಾಡಿದೆಯಲ್ಲ, ನಿನ್ನನ್ನು ಮರೆಯಲು ಸಾಧ್ಯವೇ? ಈ ವಿಚಾರವನ್ನು ಈ ಮಹಾಲಕ್ಷ್ಮಿ ತಿಳಿಸು. ಪರಮೇಶ್ವರ, ಬ್ರಹ್ಮಲೋ ದೋಷಕ್ಕೆ ಒಳಗಾಗಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ಇಡೀ ಬ್ರಹ್ಮಾಂಡವನ್ನೇ ಅಲೆದಾಡಿದೆ. ಆಗ ಯಾರು ನಿನಗೆ ಆ ಕಪಾಲವನ್ನು ತುಂಬಿಸಲಿಲ್ಲ? ಈ ಮಹಾಲಕ್ಷ್ಮಿ ಸಿರಿಲಕ್ಷ್ಮಿ ಅಲ್ಲವೇ? ನಿನ್ನ ಕಪಾಲವನ್ನು ತುಂಬಿದವಳು. ಹೌದು ಹೌದು ಸಿರಿವಲ್ಲವೇ, ನೀನಿಲ್ಲದಿದ್ದರೆ ಅಂದು ನನಗೆ ಆ ಶಾಪದ ವಿಮೋಚನೆ ದೊರಕುತ್ತಿರಲಿಲ್ಲ. ಆ ವಿಚಾರವನ್ನು ಈಶನಿಗೆ ತಿಳಿಸು. ಪರಮೇಶ್ವರ, ಈ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ. ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು, ಯಾರು ಕಡಿಮೆ ಎಂದು. ಅದಿರಲಿ, ಜಗತ್ತಿನಲ್ಲಿ ಶನಿ ನೀವಿಬ್ಬರು ಸರಿಸಮಾನಾದರೆ ಸರಿ. ಅದಿರಲಿ, ನಿಮ್ಮಿಬ್ಬರಿಗೂ ಈ ಕಲಹವನ್ನು ತಂದೊಡ್ಡಿದ್ದವರಾರು? ಮತ್ತಿನ್ನಾರು ಪರಮೇಶ್ವರ, ಆ ಕಲಹ ಪ್ರಿಯನಾದ ನಾರದ. ಓಹೋ, ಇದು ನಾರದ ವಿನೋದವೇ? ಹಾಗಾದ್ರೆ ಅಷ್ಟು ಬೇಗ ಬಗೆಹರಿಯಲಾರದು. ಎಲ್ಲಿ ಹೀಗ ಕಲಹ ಪ್ರಿಯ ನಾರದ? ನಾರಾಯಣ ನಾರಾಯಣ. ಅಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ಮೊಳಗಲಿ. ಅಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ
ಶಿವ 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 ನಿನ್ನ ಮೇಲೆ ನಾಟ್ಯಾಗಲಿ. ಈ ಲೋಕವೇ ಶಿವ ಲೋಕವೇ, ಈ ಲೋಕವೇ ಶಿವ ಲೋಕವೇ, ಈ ಲೋಕವೇ ಶಿವ ಲೋಕವೆನಿಸಲಿ. ಪರಮೇಶ್ವರ ನಿನಗೆ ವಂದಿಸುವೆನು. ಅಲ್ಲವಯ್ಯ ನಾರದ, ಲೋಕಗಳನ್ನು ಸಂಚಾರ ಮಾಡಿಕೊಂಡು ಶುಭ ವಾರ್ತೆಗಳನ್ನು ತಂದು ತಿಳಿಸು ಎಂದು ಹೇಳಿದರೆ ಒಂದಲ್ಲ ಒಂದು ರೀತಿಯ ಕಲಹವನ್ನು ಬಿಡುವೇ ಇಲ್ಲ. ನೋಡು, ನಿನ್ನಿಂದ ವಿಧಿಗಳು ವೈರಿಗಳಾಗಿರುವರು. ದೇವ ಇದಕ್ಕೆ ಕಾರಣ ನಾನಲ್ಲ ದೇವ. ಧರ್ಮದೇವನಿಗೆ ನೆಲೆ ಇಲ್ಲದಂತಾಗಿ ಧರ್ಮವು ದೂರವಾಗುತ್ತಿರುವುದನ್ನು ನೋಡಿ ಅದನ್ನು ರಕ್ಷಿಸಿ ಎಂದು ಇವರಲ್ಲಿ ಪ್ರಾರ್ಥಿಸಿದೆ. ಆದರೆ ಇವರು ಅದನ್ನು ಪರಿಹರಿಸುವುದನ್ನು ಬಿಟ್ಟು ಇವರೇ ವೈರಿಗಳಾಗುತ್ತಾರೆಂದು ನಾನು ಭಾವಿಸಿರಲಿಲ್ಲ ಪರಮಾತ್ಮ. ಆದದ್ದು ಹಾಗೆ ಹೋಯಿತು. ಇವರಿಬ್ಬರ ನ್ಯಾಯ ತೀರ್ಮಾನ ಮಾಡುವ ಬಗೆಯಾದರೂ ಹೇಗೆ ನಾರದರೆ? ಕಲಹ ಉಂಟಾಗಿರುವುದು ಮಾನವರಿಂದ ಅಂದ ಮೇಲೆ ತೀರ್ಮಾನವಾಗುವುದು ಭೂಲೋಕದಲ್ಲೇ ಅಲ್ಲವೇ? ನಮ್ಮನ್ನು ನೋಡಿ ನಿನಗೆ ಇಷ್ಟೊಂದು ತಮಾಷೆ. ನಮ್ಮ ನ್ಯಾಯ ತೀರ್ಮಾನ ಮಾಡುವುದರಲ್ಲಿ ತ್ರಿಮೂರ್ತಿಗಳೇ ಹೆದರುತ್ತಿರುವಾಗ ಭೂಲೋಕದ ನರಮಾನವರಿಂದ ನಮ್ಮ ನ್ಯಾಯ ತೀರ್ಮಾನವಾಗುವುದೇನೋ? ನಿನಗೇನಾದರೂ ಪಿತ್ತ ನೆತ್ತಿಗೇರಿರುವುದೇನೋ? ಬೆಳಚೋಗಿ ನಾರದ ಮಹಾತ್ಮ ಕುಪಿತನಾಗುವೆ ಏಕಯ್ಯ. ನಿಮ್ಮ ನ್ಯಾಯ ತೀರ್ಮಾನವಾಗಬೇಕೋ ಅಥವಾ ಆಗಲೇಬೇಕು. ನಾರಾಯಣ ನಾರಾಯಣ. ನಾರದ, ಇವರಿಬ್ಬರ ಶಕ್ತಿ ಮಹಿಮೆಯನ್ನು ತಿಳಿದು ತಾರತಮ್ಯವನ್ನು ಕಂಡುಹಿಡಿದು ಇವರ ನ್ಯಾಯ ತೀರ್ಮಾನ ಮಾಡುವಂತ ಸಮರ್ಥನ ಮಾನವನು ಭೂಲೋಕದಲ್ಲಿ ಯಾರಿರುವ ನಾರದ? ಮತ್ತಿನ್ಯಾರು ಮಹಾದೇವ? ಆ ಮಹೇಂದ್ರನ ವರಪ್ರಸಾದಿತನಾದ ಮಹಂದಾತ. ಮಹಂದಾತ, ಭೂಲೋಕದ ನರಮಾನವ ಮಹಂದಾತ. ತ್ರಿಮೂರ್ತಿಗಳೇ ಹೆದರಿ ಕೂರುತ್ತಿರುವಾಗ ಆ ಭೂಲೋಕದ ನರಮಾನವನಿಂದ ನಮಗೆ ನ್ಯಾಯ ದೊರಕುವುದೇ? ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ ಇರುವುದೇನು? ಮಹಾತ್ಮ, ಇದರಲ್ಲಿ ನನ್ನ ಪಾತ್ರ, ನನ್ನ ಕುತಂತ್ರ ಏನೂ ಇಲ್ಲ ದೇವ. ಹಾಗಾದರೆ ಇದು ತಡೆಯಬೇಕೆ? ನೀವಿಬ್ಬರು ಈಗಲೇ ಭೂಲೋಕಕ್ಕೆ ಹೋಗಿ ನಿಮ್ಮ ಶಕ್ತಿ ಮಹಿಮೆ ತಿಳಿದು ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರಿ. ಪರಮೇಶ್ವರ, ನಾನು ನಿನ್ನ ಮಾತಿನಂತೆ ನಾನು ಭೂಲೋಕಕ್ಕೆ ಹೋಗುತ್ತೇನೆ. ನನಗೇನಾದರೂ ಅಲ್ಲಿ ಅಪಮಾನವಾಗಿದ್ದೆ ಆದರೆ ಅವರನ್ನಲ್ಲಿಯೇ ಶಪಿಸಿ ನಾನು ಪುನಃ ಕೈಲಾಸಕ್ಕೆ ಬರಬೇಕಾಗುವುದು. ಈ ಮಾತು ಸತ್ಯ, ಈ ಮಾತು ಸತ್ಯ. ಶನಿದೇವ, ನೀ ನನ್ನ ಪ್ರಿಯ ಶಿಷ್ಯನಲ್ಲವೇ? ಕೈಲಾಸ ಯಾವಾಗಲೂ ಸ್ವಾಗತ. ಹೋಗಿ ಬನ್ನಿ. ಶುಭವಸ್ತು, ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪರಮಾತ್ಮ, ಮಾನವ ಸಂಭೂತನಾದ ಆ ಮಹಾಂದಾತನಿಗೆ ನ್ಯಾಯ ತೀರ್ಮಾನ ಮಾಡಲು ಅಂತಹ ಶಕ್ತಿ ಇರುವುದೇ? ದೇವಿ, ಮಹಂದಾತನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಆತನಲ್ಲಿ ಇಂದ್ರಿಯಗಳ ಪ್ರಚೋದನೆಗೈಯುವ ಮಹಾಶಕ್ತಿಯು ಆತನಲ್ಲಿರುವುದು. ಇದರಿಂದ ಧರ್ಮದೇವನಿಗೆ ನೆಲೆಯಾಗುವುದು. ಭೂಲೋಕದ ಮಾನವರು ಸತ್ಯವಂತರಾಗುವರೆಂಬ ನಿದರ್ಶನವೇ ಇದು. ವಿಧಿ ಹಾಗೂ ನಿಧಿಯರಲ್ಲಿ ಹೊರತು ಪ್ರಾರಂಭವಾಗಿರುವುದು. ಇದನ್ನು ತಟಸ್ಥವಾಗಿ ವೀಕ್ಷಿಸೋಣ ಬಾ ಪ್ರೇಯಸಿ. ಹಾಗೆ ಆಗಲಿ ಸ್ವಾಮಿ. ಓಂಕಾರದಲ್ಲಿ ಬೆರೆತು ನನಗೆ ಪ್ರಿಯಳಾದೆ, ಜೈಕಾರದಲ್ಲಿ ಕಲೆತು ನನ್ನಲ್ಲಿ ಬಂದಾದೆ. ಆನಂದದಿ ನಲಿದಾಡುವ ಈ ಗಿಳಿಯ ಮದಿಲೊಳಗೆ, ಆನಂದದಿ ಒಂದಾಗುವ ಈ ಸೃಷ್ಟಿಯ ಒಡಲೊಳಗೆ.
ಕಾಮನನ್ನು ಗೆದ್ದರು ನಾನು ನಿನ್ನ ಗೆಲ್ಲಲಾಗಲಿಲ್ಲ, ಮೋಹವನ್ನು ಬಿಟ್ಟರು ನಾನು ನಿನ್ನ ಬಿಡಲಾಗಲಿಲ್ಲ. ಕಾಮನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡಲಾಗಲಿಲ್ಲ, ಮೋಹವನ್ನು ತೊರೆದರು ನಾನು ನಿನ್ನನ್ನು ಬಿಡಲಾಗಲಿಲ್ಲ. ಅರ್ಥನಾಗೇಶ್ವರಿಯಾದೆ ಈಶ್ವರಿಗೆ ನಿನ್ನ ಧರಿಸೆ, ನಾನು ಪ್ರೇಮ ಶಂಕರನಾದೆ ಶಂಕರಿಯ ನಿನ್ನ ಒಲಿಸೆ. ಅರ್ಧನಾರೇಶ್ವರನಾದೆ ಈಶ್ವರಿಯ ನಿನ್ನ ಧರಿಸೆ, ನಾನು ಪ್ರೇಮ ಶಂಕರನಾದೆ ಶಂಕರಿಯ ನಿನ್ನ ವರಿಸೆ. ಶ್ರಾವಣಿಯೇ ಸಾಚಾರಿಣಿಯೇ ರಾಗಿಣಿಯೇ ಶಿವರಂಜಿನಿಯೇ ಶ್ರಾವಣಿಯೇ ಶಿವರಂಜಿನಿಯೇ ರಾಗಿಣಿಯೇ ಶಿವರಂಜಿನಿಯೇ ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯನಾದೆ, ಜೈಕಾರದಲ್ಲಿ ಬೆರೆತು ನೀ ನನ್ನಲ್ಲಿ ಬಂದಾದೆ. ಆಡುವ ಈ ಪ್ರಿಯ ಮನದೊಳಗೆ, ಒಂದಾಗುವ ಈ ಪ್ರಿಯ ಮನದೊಳಗೆ. ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ, ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ. ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲೇ ನನ್ನ ಕೈಲಾಸ. ನಿನ್ನ ಪ್ರೀತಿ ಕರೆಯನ್ನು ಕೇಳಿ ಧಾವಿಸಿ ನಾ ಬಂದೆ, ನಿನ್ನ ನಿರಾಕಾರವ ತೊರೆದು ನಿಜ ರೂಪಿಯಾಗಿ ನಿಂದೆ. ನಿನ್ನ ನೀತಿ ಕರೆಯನ್ನು ಕೇಳಿ ಧಾವಿಸಿ ನಾ ಬಂದೆ, ನಿನ್ನ ನಿಜಾಕಾರವ ತೊರೆದು ನಿಜ ರೂಪಿಯಾಗಿ ನಿಂದೆ. ರಾವಣಿಯೇ ಸಾಚಾರಿಣಿಯೇ ರಾಗಿಣಿಯೇ ಶಿವರಂಜಿನಿಯೇ ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯನಾದೆ, ಓಂಕಾರದಲ್ಲಿ ಬೆರೆತು ನೀ ನನ್ನನ್ನು ಒಲಿಸಿದೆ. ಆನಂದದಿಂದಲಾಡುವ ಈ ಪ್ರಿಯ ಮಧುರನಗೆ, ಆನಂದದಿಂದ ಒಂದಾಗುವ ಈ ಪ್ರಿಯ ಮಧುರನಗೆ, ಆನಂದದಿಂದ ಒಂದಾಗುವ ಈ ಪ್ರಿಯ ಮಧುರನಗೆ, ಆನಂದದಿಂದ ಒಂದಾಗುವ ಈ ಪ್ರಿಯ ಮಧುರನಗೆ.
ಮಹಾಪ್ರಭು ಮುರಹರನ ದಯದಿನ ಮುರಹರನ ಭಯದಿನ ದಾತ್ರಿ ಪುರವಂ ಪರಿಪೋಲಿಸುತ್ತೆ ಮಂತ್ರಿ ಸೈನ್ಯಾಧೀಶರ ಮಹಾಪ್ರಭು ಇಳೆಯೋ ಧರ ಜನರಿಗೆ ಮಿಗಿಲೆನೆಸಿ ಮೆರವ ಸಮ್ರಾಟ ಮಹಂದೋತರಿಗೆ ಅದಾರು ಸೋಡಿ ಹರೇ ಮಹಾಮಂತ್ರಿಗಳೇ ಮಹಾಪ್ರಭು ಸಚಿವ ಪೇಳು ಬರದಿ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವ ಹರ ಮುನಿದರೆಯೋಳ್ ಪ್ರಜೆಗಳ ವಿವರವ ಹರ ಮುನಿದರೆಯೋ ಸಚಿವ ಪೇಳು ಬರದಿ ಮಂತ್ರಿ ಸೈನ್ಯಾಧೀಶರ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ನೀಲೆಯಿಂದಲೇ ಬೆಳೆಯನ್ನು ಬೆಳೆದು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ನೀಲೆಯಿಂದಲೇ ಬೆಳೆಯನ್ನು ಬೆಳೆದು ಕುಲ ಧರ್ಮವನ್ನು ಬಿಡದನ ಪ್ರಜೆಗಳು ಕುಲ ಧರ್ಮವನ್ನು ಬಿಡದನ ಪ್ರಜೆಗಳು ಸೊಬಗು ಸೊಗಸಿನಿಂದಲೆಯುತ್ತಲಿ ಹರಿ ಮಂತ್ರಿ ಸೈನ್ಯಾಧೀಶರ ಸೊಬಗೆ ನಿನ್ನಲೆಯುತ್ತಲಿ ಹರಿ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವ ಹರ ಮುನಿದರೆಯೋಳ್ ಪ್ರಜೆಗಳ ವಿವರವ ಹರ ಮುನಿದರೆಯೋ ಸಚಿವ ಪೇಳು ಬರದಿ ಮಂತ್ರಿ ಸೈನ್ಯಾಧೀಶರ ಭೋಗ ಭಾಗ್ಯದಿ ಯೋಗಿಗಳೆಲ್ಲರೂ ನಿರತರಾಗಿ ಹಾಪರಿಯನ್ನು ಬೇಡ ಭೋಗ ಭಾಗ್ಯದಿ ಯೋಗಿಗಳೆಲ್ಲರೂ ನಿರತರಾಗಿ ಹಾಪರಿಯನ್ನು ಬೇಡ ನಾಗಶಯನನ ಭಜಿಸುತ್ತಲಿರುವರ ನಾಗಶಯನನ ಭಜಿಸುತ್ತಲಿರುವ ಸೊಬಗು ಸೊಗಸಿನಿನ್ನಲೆಯುತ್ತಲಿ ಹರಿ ಸೊಬಗು ಸೊಗಸಿನಿನ್ನಲೆಯುತ್ತಲಿ ಹರಿ ಸಚಿವ ಪೇಳು ಬರದಿ ಪ್ರಜೆಗಳ ವಿವರವ ಹರ ಮುನಿದರೆಯೋ ಪ್ರಜೆಗಳ ವಿವರವ ಹರ ಮುನಿದರೆಯೋ ಸಚಿವ ಪೇಳು ಬರದಿ ಸಚಿವ ಪೇಳು ಬರದಿ ಸಚಿವ ಪೇಳು ಬರದಿ ಮಹಾಮಂತ್ರಿಗಳೇ ಮಹಾಪ್ರಭು ಅಪ್ಪಾಜಿಯವರ ಆಜ್ಞೆ ದಾತ್ರಿ ಪಟ್ಟಣದ ಪುರದ ಪ್ರಜೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಸತ್ಯ ಧರ್ಮವೇ ಮಹಾಂದಾತನ ಉಸಿರು ನ್ಯಾಯ ನೀತಿಯೇ ನಮ್ಮಯ ಸರ್ವಸ್ವ ತಂದೆ ತಾಯಿಯನ್ನು ಪ್ರತ್ಯಕ್ಷ ದೇವರೆಂದು ನಂಬಿ ನಡೆಯುತ್ತಾ ಈ ನನ್ನ ಪುರದ ಪ್ರಜೆಗಳೆಲ್ಲರೂ ಶ್ರೀಮನ್ ನಾರಾಯಣ ಕೃಪೆಗೆ ಪಾತ್ರರಾಗಬೇಕೆಂಬುದೇ ನಮ್ಮಯ ಬಯಕೆ. ಈಗ ಮಹಾಮಂತ್ರಿಗಳು ರಾಜ್ಯ ಭಾರದ ಕ್ರಮವನ್ನು ವಿವರಿಸುವರು, ಸರ್ವರು ಆಲಿಸುವರಾಗಿ. ಮಹಾಪ್ರಭು ವಿಜ್ಞಾಪಿಸುವೆನು. ಜಯ ರಾಜ ಸುಗುಣ ಬೋಧ ನಿಜ ದಿವ್ಯ
ಮಹಾಪ್ರಭು, ಮಹಾಮಂತ್ರಿಗಳೇ, ಯಜ್ಞ ಯಾಗಾದಿಗಳಿಂದಲೂ ನಿತ್ಯವೂ ಹರಿಯನ್ನು ಭಜಿಸುತ್ತಾ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖದಿಂದ ಸಂತೃಪ್ತರಾಗಿರುವರು ಮಹಾಪ್ರಭು. ಭೇಷ್ ಭೇಷ್, ಬಹಳ ಸಂತೋಷ ಮಹಾಮಂತ್ರಿಗಳೇ. ತಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಪ್ರಭು. ಸೈನ್ಯಾಧೀಕ್ಷರೇ, ಮಹಾಪ್ರಭು, ಬೆಳ್ಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೆಳ್ಳೈ. ಸೈನ್ಯಾಧೀಕ್ಷರೇ, ಮಹಾಪ್ರಭು, ಸುತ್ತಲಿರುತ್ತಿಹಾಸ ನಮ್ಮ ಸೈನ್ಯದ ರೀತಿಯ ಬೆಳ್ಳೈ. ಸೈನ್ಯಾಧೀಕ್ಷರೇ, ಮಹಾಪ್ರಭು, ನಮ್ಮ ರಾಜ್ಯದ ಸೈನ್ಯದ ಬಲಾಬಲವನ್ನು ಯಾವ ರೀತಿಲಿಟ್ಟಿರುವಿರಿ ಆ ವಿಚಾರವನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ತಂಡಲಿಪೇ ಭೂಮಂಡಲಗಳ ಮಹಾಪ್ರಭು. ಸೈನ್ಯಾಧೀಕ್ಷರೇ, ಫಲ ತಂಡಲಿಪೇ ಭೂಮಂಡಲಗಳ ಖಂಡಿಸುತ್ತೆ ಅರರಾಜರ ಸೈನ್ಯವ. ಸೈನ್ಯಾಧೀಕ್ಷರೇ, ಖಂಡಿಸುತ್ತೆ ಪರರ ಸೈನ್ಯವ. ಖಂಡಿಸುತ್ತೆ ಪರರ ಸೈನ್ಯವ. ಕಪ್ಪ ಕಾಣಿಕೆಯಂ ತಂದೊಪ್ಪಿಸುವರು ರಾಜ. ಸೈನ್ಯಾಧೀಕ್ಷರೇ, ವರನೆಲ್ಲಾಲಿಸೆ ವರನೆಲ್ಲಾಲಿಸೆ ವರನೆಲ್ಲಾಲಿಸೆ. ಮಹಾಪ್ರಭು, ಸೈನ್ಯಾಧೀಕ್ಷರೇ, ಭಕ್ತ ಶಸ್ತ್ರ ಕತ್ತೆಯಿಂದಲೇ ಕತ್ತರಿಸೆ ಬಿತ್ತರಿಸೆ. ಭಕ್ತ ಶಸ್ತ್ರ ಕತ್ತೆಯಿಂದಲೇ ಕತ್ತರಿಸೆ ಬಿತ್ತರಿಸೆ. ಮಹಾಪ್ರಭು, ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿ ಕಾಪಾಡಿಕೊಂಡೆಂದ್ರೆ ಹೆಚ್ಚಿನ ಸಿರವನ್ನು ಕತ್ತರಿಸಿ ಮೊರೆ ಬಿದ್ದವರನ್ನು ಕಾಪಾಡಿಕೊಂಡು ತಮ್ಮಂತೆ ಸೈನ್ಯವನ್ನು ನೋಡಿದ್ರು ಮತ್ತೇನಪ್ಪಣೆ. ಭೇಷ್ ಭೇಷ್, ಬಹಳ ಸಂತೋಷ. ಮಂತ್ರಿ, ಸೈನ್ಯಾಧೀಕ್ಷರೇ, ಮಹಾಪ್ರಭು, ಮಹಾಮಂತ್ರಿಗಳೇ, ಮಹಾಪ್ರಭು, ಪರಮಾಶೂರರೇ ದರೆಯೋಳನ್ನ ಪೋಲ್ವಾರ ಪರಮಾಶೂರರೇ. ಮಂತ್ರಿ, ಸೈನ್ಯಾಧೀಕ್ಷರೇ, ಮಹಾಪ್ರಭು, ಪರಮಾಶೂರರೇ ದರೆಯೋಳನ್ನ ಪೋಲ್ವಾರ ಪರಮಾಶೂರರೇ. ಮಂತ್ರಿ, ಸೈನ್ಯಾಧೀಕ್ಷರೇ, ಹರಿಯ ಭುಜಗಳಂತೆ ಇರಲು ನೀವು ಎನಗೆ. ಹರಿಯ ಭುಜಗಳಂತೆ ಇರಲು ನೀವು ಎನಗೆ. ಹರಿಯ ಭುಜಗಳಂತೆ ಇರಲು ನೀವು ಎನಗೆ. ಮಂತ್ರಿ, ಸೈನ್ಯಾಧೀಕ್ಷರೇ, ಮಹಾಪ್ರಭು, ಹರಿಯ ಭುಜಗಳಂತೆ ಇರಲು ನೀವು ಎನಗೆ. ಹರಿಯ
ಮಂತ್ರಿಗಳ ಕಾರ್ಯಾಧ್ಯಕ್ಷತೆಯು ನಿಮ್ಮಂತಹ ವೀರರಾದ ಸೈನ್ಯಾಧೀಕ್ಷರು ನನ್ನ ರಾಜಸಭೆಯಲ್ಲಿರುವಾಗ, ಸೈನ್ಯಾಧೀಕ್ಷರೇ, ಮಹಾಪ್ರಭು, ಕುಂದು ಕೊರತೆ ಎಂದರೇನು? ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಮಹಾಪ್ರಭು. ಶನಿ ಮಹಾದೇವನೇ, ಪರಮಾತ್ಮ, ದೀರ್ಘದೇವೋ ವಿಶಾಲಾಕ್ಷ ಶಿವಪ್ರಿಯಂ ಕಾಲಚಕ್ರಾಯ ಕಾಕರೂಢಂ ಕರುಣಾ ಸಿಂಧುವೇ ನಮಸ್ತೆ ಛಾಯಾತ್ಮಜಂ ನಮಸ್ತೆ ನಿರ್ವಿಕಾರ ನಿರಾಮಯಂ ನಮಸ್ತೆ ಶನೇಶ್ಚರಂ ನಮಸ್ತೆ ನಮಸ್ತೆ ಶನೇಶ್ಚರಂ. ಪರಮಾತ್ಮ, ಭಕ್ತ ಪರಾಧೀನ ಭಕ್ತರ ಉದ್ಧಾರಕ್ಕಾಗಿ ಕಾಲಚಕ್ರ ಸೂತ್ರವನ್ನು ಹಿಡಿದ ಮಹಾಮಹಿಮನಿ, ನಿನಗೆ ಕರಜೋಡಿಸಿ ಮನಸಾರ ವಂದಿಸುವನು ಪರಮಾತ್ಮ. ನನ್ನನ್ನು ಆಶೀರ್ವದಿಸು ತಂದೆ. ಮಹಾಂದಾತ, ನಿನ್ನ ವಿಧೇಯತೆಗೆ ಮೆಚ್ಚಿದನು. ತಥಾಸ್ತು. ಮಗು, ಮಹಾಂದಾತ, ಆದಿಮಾಯಿ ನಾರಾಯಣಿ ನಮೋಸ್ತುತೆ. ಶಂಕುಚಕ್ರ ಗದಾಹಸ್ತೆ ಅಷ್ಟರೂಪ ಪ್ರತಿಷ್ಠಿತೆ ಪದ್ಮಪ್ರಿಯೇ ಪದ್ಮಪೀಠಸ್ಥೆ ಪದ್ಮನಾಭ ಪ್ರಿಯವಲ್ಲವೇ. ಶಂಕುಚಕ್ರ ಗದಾಹಸ್ತೆ ನಮಸ್ತೆ ತುಳಸೀದಳಸ್ತೆ ನಮಸ್ತೆ ಜಗದೇಕ ಮಾತಾ. ಅಮ್ಮ, ಕ್ಷೀರಸಾಗರದಲ್ಲಿ ಧರಿಸಿ ಸಿರಿದೇವಿ ಎಂತರಿಸಿ ದಾರಿದ್ರ್ಯವನ್ನು ದೂರಪಡಿಸಿ ಧನಲಕ್ಷ್ಮಿ ಎಂತರಿಸಿ ಶ್ರೀಹರಿಯ ಹೃದಯ ಸಿಂಹಾಸನದಲ್ಲಿ ಆರಾಧಿಸುವ ರಾಜರಾಜೇಶ್ವರಿ, ನಿನಗೆ ಕರಜೋಡಿಸಿ ಮನಸಾರ ವಂದಿಸುವನು ಮಾತ. ನನ್ನನ್ನು ಆಶೀರ್ವದಿಸು. ನಿನಗೆ ಮಂಗಳವಾಗಲಿ ಕಂದ. ಅಬ್ಬ, ನಾನಂತಹ ಭಾಗ್ಯಶಾಲಿ, ನಾನಂತಹ ಭಾಗ್ಯಶಾಲಿ. ನನ್ನ ರಾಜ್ಯವು ಪುನೀತವಾಯಿತು. ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು, ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು. ಜಗದಾದಿ ಹಂಸ ಶಕ್ತಿಗಳಲ್ಲಿ ಪಡೆದ ಶನಿ ಮಹಾದೇವರು, ಜಗದಾದಿ ದೇವತೆಗಳಿಗೆ ಸಿರಿದೇವಿ ನಿತ್ಯ ಮಹಾಲಕ್ಷ್ಮಿಯು ಈರುವರು ಏಕಕಾಲದಲ್ಲಿ ನನ್ನ ರಾಜಸಭೆಗೆ ಆಗಮಿಸಿರುವುದು ನೋಡಿದರೆ ಪೂರ್ವ ಜನ್ಮದ ಪುಣ್ಯದ ಫಲಂತೂ ಬೇರೊಂದಿರಲಾರದು. ಆದರೂ ವಿಚಾರ ಇವೇನೆಂದು ಕೇಳಿ ತಿಳಿಯಬಹುದಷ್ಟೇ. ಕಂದ, ನಿನಗೊಂದು ಕ್ಲಿಷ್ಟಕರವಾದ ವಿಚಾರವನ್ನು ತಿಳಿಸಲು ನಾವಿಲ್ಲಿ ಬಂದಿರುವೆವು. ಏನು ತಿಳಿಸುವರಾಗಿ ತಾಯಿ? ಅಷ್ಟ ಐಶ್ವರ್ಯಕ್ಕೆ ಅಧಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು. ಹೇಳುವನಾಗು ಕಂದ. ಅಪಚಾರ ತಾಯಿ, ಅಪಚಾರ. ಸದಾಚಾರವು ಲಭಿಸಿದೆ ಎಂದು ತ್ರಿಮೂರ್ತಿಗಳೇ ನಮ್ಮನ್ನು ನ್ಯಾಯ ತೀರ್ಮಾನವನ್ನು ವಹಿಸಿ ಇಲ್ಲಿಗೆ ಬಂದರೆ ಆದಷ್ಟು ಬೇಗ ನೀನು ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡಿದ್ದೇ ಆದರೆ ಮಹಾಂದಾತ, ನಿನಗತಿ ಉನ್ನತವಾದ ಪದವಿ ದೊರಕುವುದು ತಿಳಿಯಿತೆ. ಪರಮಾತ್ಮ, ಭಯಪಡಬೇಡ ಕಂದ, ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಅಮ್ಮ, ಪರಮಾತ್ಮ, ನನಗೆ ಉನ್ನತವಾದ ಪದವಿ ಕೀರ್ತಿ ಲಭಿಸುವುದೆಂಬ ಭಾವನೆಯಿಂದ ಶ್ರೇಷ್ಠ ದೇವತೆಗಳಾದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ನಾನು ಅರ್ಹನೆ ಇಲ್ಲ. ಪರಮಾತ್ಮ, ಇಲ್ಲ, ಈ ಕಾರ್ಯವೂ ಸಾಧ್ಯವಿಲ್ಲ ತಾಯಿ. ಸತ್ಯ ನ್ಯಾಯಮೂರ್ತಿಯಾದ ನಿನ್ನಿಂದಲೇ ಈ ಕಾರ್ಯವು ನಡೆಯಬೇಕಾಗಿರುವುದು ತಿಳಿಸು ನಾಗು ಕಂದ. ಕೂಡದು ತಾಯೇ, ಕೂಡದು. ಮಹಾಂದಾತ,
ಮಹಾನ್ ದಾತ, ಆದಷ್ಟು ಬೇಗ ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡು. ಪರಮೇಶ್ವರ, ದೇವತೆಗಳಾದ ನಾವೇ ನಿನ್ನಲ್ಲಿಗೆ ಬಂದು ನ್ಯಾಯ ತೀರ್ಮಾನವನ್ನು ಬಯಸಿದರೆ ಆಗುವುದಿಲ್ಲವೆಂದು ಹೇಳುತ್ತಿರುವೆಯ? ಭಯಬೇಡ ಕಂದ, ನಾನಿದ್ದೇನೆ. ಇಲ್ಲ ತಾಯಿ. ಧೈರ್ಯವಾಗಿ ಹೇಳು ನಾನು. ಇಲ್ಲ ತಾಯಿ, ಈ ಕಾರ್ಯವು ನನ್ನ ದೇವತೆಗಳಾದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ನಾನು ಅರ್ಹನೇ. ಇಲ್ಲ ತಾಯಿ, ಈ ಕಾರ್ಯವು ನನ್ನ ಸಾಧ್ಯವಿಲ್ಲ. ಪರಮೇಶ್ವರ, ಮಹಾನ್ ದಾತ, ಎಂದಿಗೂ ಭೂಲೋಕದಲ್ಲಿ ನಮಗೆ ನ್ಯಾಯ ದೊರಕುವುದಿಲ್ಲ. ಪರಮೇಶ್ವರ, ಇದಕ್ಕೆಲ್ಲ ಕಾರಣಕರ್ತನೂ ಆದ ಆ ಬಡದೋಗಿ ನಾರದ ನಿನ್ನೀಗಲೇ. ಪರಮಾತ್ಮ, ಶ್ರೀದೇವ, ಮಹಾಲಕ್ಷ್ಮಿ, ಈಗಲಾದರೂ ತಿಳಿಯುತ್ತೆ, ಈ ಜಗತ್ತಿಗೆಲ್ಲ ಈ ಸೂರ್ಯಪುತ್ರನೇ ದೊಡ್ಡವನು. ಸಾಕು ನಿಲ್ಲಿಸು, ನಿನ್ನೆ ವಚವನ್ನು ಬಲ್ಲೆ ನಾನು ಈಗ. ಸಾಕು ನಿಲ್ಲಿಸು, ವಚನವನ್ನು ಬಲ್ಲೆ ನಾನು ಈಗ. ದರಿಯಳು ನಿನ್ನೆ ಕಂಡೆಲ್ಲ, ದರಿಯಳು ನಿನ್ನೆ ಕಂಡೆಲ್ಲ. ಜಗದೊಳಗೆ ಅದಮನು ನೀನು, ನಿನ್ನನ್ನು ನಾನು ನೋಡುವೆನು. ಶನಿದೇವ, ಜಗದೊಳಗೆ ಬಲ್ಲೆ ನಾನು, ಅದಮನು ನಿನ್ನನ್ನು ನೋಡುವೆನು. ಪರಿಗಣಿಸುವೆನು ನಾನೀಗ, ಪರಿಗಣಿಸುವೆನು ನಾನೀಗ. ಹಣ್ಣು ನುಡಿಗಳಿಗಂಜುವನೆ, ಸುರನ ಶಕ್ತಿ ಪಡೆದಿಗೆ ನಾನು. ಹಣ್ಣು ನುಡಿಗಳಿಗಂಜುವನೆ, ಹಣ್ಣು ನುಡಿಗಳಿಗಂಜುವನೆ, ಸುರನ ಶಕ್ತಿ ಪಡೆದಿಗೆ ನಾನು. ಹಣ್ಣು ನುಡಿಗಳಿಗಂಜುವನೆ, ಸಿರಿದೇವಿಯೆಂದೆನಿಸುವೆ ನೀನು. ಸಿರಿದೇವಿಯೆಂದೆನಿಸುವೆ ನೀನು, ದುರಾಂಕಾರವ ತೋರುವೆಯ. ಶನಿದೇವ, ಸಿರಿದೇವಿಯೆಂದೆನಿಸುವೆ ನೀನು, ದುರಾಂಕಾರವ ತೋರುವೆಯ. ಜಗದೊಳಗೆಂದೆಯ ಮಹಿಮೆಯ ತೋರಿ, ಜಗದೊಳಗೆಂದೆಯ ಮಹಿಮೆಯ ತೋರಿ. ಚಂಚಲ ಪಂಥವ ಗೆಲ್ಲುವೆನು, ಚಂಚಲ ಪಂಥವ ಗೆಲ್ಲುವೆನು, ಚಂಚಲ ಪಂಥವ ಗೆಲ್ಲುವೆನು. ಅದೆಂದಿಗೂ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಸಿರಿದೇವಿ, ವರಲಕ್ಷ್ಮಿ, ಧನಲಕ್ಷ್ಮಿ ನಾನೇ ಹೆಚ್ಚು. ಅವೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತಿಗೆಲ್ಲ ಈ ಛಾತ್ಮಜನೇ ದೊಡ್ಡವನು. ಇಲ್ಲ, ಶ್ರೀಮಾನ್ ನಾರಾಯಣ ಧರ್ಮಪತ್ನಿಯಾದ ಈ ಮಹಾಲಕ್ಷ್ಮಿ ಹೆಚ್ಚು. ಪರಮೇಶ್ವರ, ನಿನ್ನ ಆಜ್ಞೆಯಿಂದ ನಾನು ಭೂಲೋಕಕ್ಕೆ ಬಂದರೆ ನನಗಿಲ್ಲಿ ಅಪಮಾನವಾಗುತ್ತಿರುವುದು. ಇದಕ್ಕೆಲ್ಲ ಕಾರಣಕರ್ತ ಆ ಬಡದೋಗಿ ನಾರದ ನಿನ್ನೀಗಲೇ. ಪರಮಾತ್ಮ, ಶನಿದೇವ, ಅಮ್ಮ ಜಗನ್ಮಾತೆ, ವಿಧಿ ನಿಧಿ ಯಾರೇ ತರವೇ, ದುರ್ವಾದವೇಕೆ ನಿಮಗೆ. ವಿಧಿ ನಿಧಿ ಯಾರೇ ತರವೇ, ಅಮ್ಮ ಜಗನ್ಮಾತೆ. ವಿಧಿ ನಿಧಿ ಯಾರೇ ತರವೇ, ದುರ್ವಾದವೇಕೆ ನಿಮಗೆ. ವಿಧಿ ನಿಧಿ ಯಾರೇ ತರವೇ. ಪರಮಾತ್ಮ, ಕುಪಿತರು ನೀವಾಗಿ ಶಪಥವಗೈಯುವುದೇ. ಅಮ್ಮ ಜಗನ್ಮಾತೆ, ಕುಪಿತರು ನೀವಾಗಿ ಶಪಥವಗೈಯುವುದೇ. ದುಗುಡವು ತರವಲ್ಲವೋ, ದುರ್ವಾದವೇಕೆ ನಿಮಗೆ. ದುಗುಡವು ತರವಲ್ಲವೋ. ಪರಮಾತ್ಮ, ವಿಧಿ ನಿಧಿ ಯಾರೇ ತರವೇ, ದುರ್ವಾದವೇಕೆ ನಿನ್ನದೇ. ವಿಧಿ ನಿಧಿ ಯಾರೇ ತರವೇ. ದಯವಿರಲಿ ನಿಮಗೆ, ಭಯವು ನಮಗೆ. ಪರಮಾತ್ಮ, ಜಗನ್ಮಾತೆ, ದಯವಿರಲಿ ನಿಮಗೆ, ಭಯವು ನಮಗೆ. ದಯ ಮಾಡಿ ನಿಮ್ಮ ಸುಖಕ್ಕೆ, ದುರ್ವಾದವೇಕೆ ಮನದಿ. ದಯವಿಡಿ ನಿಮ್ಮ ಸುಖಕ್ಕೆ. ವಿಧಿ ನಿಧಿ ಯಾರೇ ತರವೇ,
ಮನದಿ ವಿಧಿ ನಿಧಿ ಯಾರೇ ತರವೇ. ಪರಮಾತ್ಮ, ಅಮ್ಮ ಮಹಾಲಕ್ಷ್ಮಿ, ಏಕೆ ಏಕೆ ಇಷ್ಟೊಂದು ಆಕ್ರೋಶಗೊಳ್ಳುವಿರಿ? ನಿಮಗೆ ನನ್ನಿಂದಲೇ ನ್ಯಾಯ ತೀರ್ಮಾನವಾಗಬೇಕೆಂಬ ದೈವ ಸಂಕಲ್ಪವಿದ್ದರೆ ಅದನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆಗಲಿ ತಾಯಿ, ಆಗಲಿ ಪರಮಾತ್ಮ, ನಿಮಗೆ ನನ್ನಿಂದಲೇ ನ್ಯಾಯ ತೀರ್ಮಾನವಾಗಬೇಕಾದರೆ ನನಗೆ ಒಂದು ದಿನ ಅವಕಾಶವನ್ನು ಕೊಡಿದೆ ಸ್ವಾಮಿ. ನಾಳಿನ ರಾಜ್ಯಸಭೆಯಲ್ಲಿ ನಿಮ್ಮಗಳ ನ್ಯಾಯವನ್ನು ತೀರ್ಮಾನ ಮಾಡಿ ಪರಮಾತ್ಮ. ಹಾಗೆ ಆಗಲಿ ಕಂದ. ಮಹಾನ್ ದಾತ ಪರಮಾತ್ಮ, ಒಂದು ದಿನದ ಅವಧಿ. ಹೌದು ಪರಮಾತ್ಮ, ನಿನ್ನ ಮಾತಿನಂತೆ ನಾವು ನಾಳೆಯೇ ಬರುತ್ತೇವೆ. ಆಗಲಿ ದೇವ. ಮಹಾಮಂತ್ರಿಗಳೇ, ಇದನ್ನಿದಿರು ಏಕಕಾಲದ ಬಂದಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ತೀರ್ಮಾನ ಮಾಡು ಮಹಂದಾತ ಎಂದು ನನ್ನ ಭಾಗಕ್ಕೆ ಬಿಟ್ಟು ಹೋದರಲ್ಲ. ಈ ಕಗ್ಗಂಟಾದ ಸಮಸ್ಯೆಗೆ ಏನು ಮಾಡುವುದು ಪೂಜ್ಯರೇ, ಏನು ಮಾಡುವುದು ದಿಕ್ಕೇ ತೋಚದ ಅಂತಾಗಿದೆ ಮಹಾಮಂತ್ರಿಗಳೇ. ಮಹಾಪ್ರಭು, ವರ್ತಮಾನವೇನು? ಏನು ಪೂಜ್ಯರಾದ ನಾರದ ಮಹರ್ಷಿಗಳು ಬರ್ತಿರಲಿ, ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪ್ರಾಣ, ನೀನೇ ಎನ್ನ ಪ್ರಾಣ ರಮ ರಮಣ. ನಾರಾಯಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ದೇವ ನಿನ್ನ ಧ್ಯಾನ ದಿವ್ಯಾಮೃತ ನೀನೇ ಎನ್ನ ಪ್ರಾಣ ರಮ ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀಡುವೆ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀಡುವೆ. ಏನೇ ಬರಲಿ ನಿನ್ನಯವನವೇ, ಏನೇ ಬರಲಿ ನಿನ್ನಯವನವೇ, ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ದೇವ ನಿನ್ನ ಧ್ಯಾನ ದಿವ್ಯಾಮೃತ ನೀನೇ ಎನ್ನ ಪ್ರಾಣ ರಮ ರಮಣ.
ನಾಮವೇ ಲೋಕ ಕಲ್ಯಾಣವೇ. ನಾರಾಯಣ ನಾರಾಯಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪ್ರಾಣ. ನೀನೆಯನ್ನ 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 ಪ್ರಾಣ ರಮ ರಮಣ. ನೀನೆಯನ್ನ ಪ್ರಾಣ ರಮ ರಮಣ. ರಮ ರಮಣ ರಮ ರಮಣ. ರಮ ರಮಣ ರಮ ರಮಣ. ರಮ ರಮಣ ರಮ ರಮಣ. ರಮ ರಮಣ. ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹರ್ಷಿಗಳಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಮಹಂದಾತ. ಪೂಜ್ಯರೇ, ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದರೂ ಪೂಜ್ಯರೇ. ಆಗಬಹುದು ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಮಹಂದಾತ, ಪೂಜ್ಯರೇ, ಏನು ಚಿಂತೆಯಿಂದಿರುವಂತೆ ಕಾಣುತ್ತಿರುವುದಲ್ಲ? ಹೌದು ಪೂಜ್ಯರೇ. ವಿಧಿ ನಿಧಿಯರು ನನ್ನ ರಾಜ್ಯಸಭೆಗೆ ಏಕಕಾಲದಲ್ಲಿ ಬಂದು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ತೀರ್ಮಾನ ಮಾಡು ಮಹಂದಾತ ಎಂದು ನನ್ನನ್ನು ಆಗ್ರಹಿಸಿದರು ಪೂಜ್ಯರೇ. ನಾನು ಎಷ್ಟು ವಿಧವಾಗಿ ಹೇಳುವುದು ಏನು ಮಾಡುವುದು ದಿಕ್ಕೇ ತೋಚದಂತಾಗಿದೆ. ನಾಳಿನ ರಾಜ್ಯಸಭೆಯಲ್ಲಿ ನಿಮ್ಮಗಳ ನ್ಯಾಯ ತೀರ್ಮಾನ ಮಾಡುವನೆಂದು ಹೇಳಿ ಕಳಿಸಿರುವುದು ಪೂಜ್ಯರೇ. ಈಗ ಈ ಕಗ್ಗಂಟಾದ ಸಮಸ್ಯೆಗೆ ಬಗೆಹರಿಸುವ ಬಗೆಗೆ ತಿಳಿಯದಾಗಿದೆ ಪೂಜ್ಯರೇ. ಮಹಂದಾತ, ತಾರತಮ್ಯವೆಂಬುದು ದೇವತೆಗಳನ್ನೇ ಬಿಟ್ಟಿದ್ದಲ್ಲ. ಶನಿ ಮಹಾತ್ಮ, ಮಹಾಲಕ್ಷ್ಮಿ ಇವರಿಬ್ಬರಲ್ಲಿ ಯಾರು ದೊಡ್ಡವರು ಎಂಬ ಪ್ರಶ್ನೆ ಉದ್ಭವಿಸಿ ವೈಕುಂಠ, ಸತ್ಯಲೋಕ, ಕೈಲಾಸದಲ್ಲಿಯೂ ಸಹ ಅವರಿಗೆ ಉತ್ತರ ಸಿಗದೆ ಈಗ ನಿನ್ನಲ್ಲಿಗೆ ಬಂದಿರುವರು. ಪೂಜ್ಯರೇ, ಈ ಸಮಸ್ಯೆ ನಿನ್ನಿಂದಲೇ ತೀರ್ಮಾನವಾಗಬೇಕಾಗಿದೆ. ಪೂಜ್ಯರೇ, ನಾನೇ ಏಕೆ ಈ ಕಗ್ಗಂಟಾದ ಸಮಸ್ಯೆಯನ್ನು ಬಗೆಹರಿಸಬೇಕು ಪೂಜ್ಯರೇ? ನನಗೆ ದಿಕ್ಕೇ ತೋಚದಂತಾಗಿದೆ ಪೂಜ್ಯರೇ. ಧೃತಿಗಿಡದಿರು ಮಹಾಂದಾತ, ನೀನು ಆ ಮಹೇಂದ್ರನ ವರಪ್ರಸಾರಿತನು. ಆ ದೇವಶಿಲ್ಪಿ ವಿಶ್ವಕರ್ಮನನ್ನು ಧ್ಯಾನಿಸು. ಆತನು ಪ್ರಸನ್ನನಾಗಿ ನಿನಗೆ ದಾರಿ ತೋರಿಸುವನು. ಧನ್ಯನಾದರೂ ಪೂಜ್ಯರೇ. ಒಳ್ಳೆಯ ಮಾರ್ಗವನ್ನೇ ಕಲ್ಪಿಸಿದ್ರಿ. ತಾವಿನ್ನು ದಯಮಾಡಿಸಿರಿ ಪೂಜ್ಯರೇ. ಆಗಬಹುದು. ನಾರಾಯಣ ನಾರಾಯಣ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ನೀರಜ ನಯನ ನೀರಜ ಸದನ. ನೀರಜ ನಯನ ನೀರಜ ಸದನ. ಅಮಿತಾತ ಜನೆ ಆನಂದ ಸದನ. ಜಯ ಅಮಿತಾತ ಜನೆ ಆನಂದ ಸದನ. ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ. ನಾರಾಯಣ. ಕ್ಷೀರಸಾಗರ ಶ್ರೀಶೇಷ ಶಯನ.